ಕೋಲಾರ ಡಿಸಿ ಕಚೇರಿಯ ಆವರಣದಲ್ಲಿ ಒಳ ಮೀಸಲಾತಿಗೆ ಆಗ್ರಹಿಸಿ ಕೇಶಮಂಡನ ಮಾಡಿಸಿಕೊಂಡ ಮಾದಿಗ ದಂಡೋರ ಮುಖಂಡರು. ಕೋಲಾರ ಜಿಲ್ಲಾ ಮಾದಿಗ ಸಮುದಾಯದ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಜನಾಕ್ರೋಶ ಪ್ರತಿಭಟನೆ ನಡೆಯಿತು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ ಶೀಘ್ರ ಒಳ ಮೀಸಲಾತಿಗೆ ಒತ್ತಾಯಿಸಿದರು. ಪ್ರತಿಭಟನಾ ನಿರತರು ಮಾತನಾಡಿ, ರಾಜ್ಯ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ವಿಳಂಬ ನೀತಿ ಅನುಸರಿಸುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ. ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಕಾರ್ಮಿಕರು, ಮಹಿಳೆಯರು ಸೇರಿದಂತೆ ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ನೆರೆಯ ತೆಲಂಗಾಣ ಮತ್ತು ಆಂಧ್ರಪ್ರದೇಶ ಸರ್ಕಾರಗಳು ತುರ್ತು ನಿಗಾವಹಿಸಿ ತಮ್ಮ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತಂದು ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ಮೇಲ್ಪಂಕ್ತಿಯಲ್ಲಿದ್ದಾರೆ. ನಾಗಮೋಹನ್ ದಾಸ್ ಆಯೋಗಕ್ಕೆ ಸರ್ಕಾರ ಸಹಕಾರ ನೀಡುತ್ತಿಲ್ಲ. ಕಾಂತರಾಜ್ ಆಯೋಗದ ವರದಿಗೂ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದೇವೆ. ಆಗಸ್ಟ್ 11ರಿಂದ ಆರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದಲ್ಲಿ ಜನಾಕ್ರೋಶ ಉಗ್ರ ಸ್ವರೂಪ ತಾಳುವುದು ನಿಶ್ಚಿತ ಎಂದು ಪ್ರತಿಭಟನಾ ನಿರತರು ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ನೂರಾರು ಮಂದಿ ಸರ್ಕಾರದ ವಿರುದ್ಧ ಮತ್ತು ಮಂತ್ರಿಮಂಡಲದ ವಿರುದ್ಧ ಘೋಷಣೆ ಕೂಗಿ ಒಳ ಮೀಸಲಾತಿ ಶೀಘ್ರ ಜಾರಿಗೆ ಆಗ್ರಹಿಸಿದರು. ಒಳ್ಳಿ ಕೃಷ್ಣಪ್ಪ, ವೆಂಕಟೇಶ್, ಮುನಿರಾಜು, ವೆಂಕಟಸ್ವಾಮಿ, ಸಾಹುಕಾರ್ ಶಂಕರಪ್ಪ, ಟಂಕ ಶಾಸ್ತ್ರಿ, ರಮೇಶ್, ಮುಳುಬಾಗಿಲು ನಾಗರಾಜ್, ಅಂಬರೀಶ್, ರುವಿ, ಗಣೇಶ್, ಬಾಬು, ಅಭಿಶ್ರೀ, ಶ್ರೀವಾಸ್, ಸುರೇಶ್, ರಮೇಶ್, ಶಿವಣ್ಣ, ದಾಸ ಮತ್ತು ಜಿಲ್ಲಾ ಸಮಿತಿಯವರು ಹಾಜರಿದ್ದರು. ಕಾರಣದಿಂದ ಈ ಏನೇ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಅನುದಾನಗಳ ಒಂದು ಹಂಚಿಕೆಯಲ್ಲಿ ಅನಾನುಕೂಲವಾಗುತ್ತಿದ್ದು ಒಂದು ಸಮುದಾಯ ಎರಡು ಸಮುದಾಯಕ್ಕೆ ಬರ್ತಕ್ಕಂಥ ಎಲ್ಲ ಒಂದು ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತಿರುವುದರಿಂದ ಉಳಿದ 101 ಜಾತಿಗಳೇನಿದೆ, ಉಪಜಾತಿಗಳೇನಿದೆ, ಒಂದು SC ಇದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲರಿಗೂ ಅನಾನುಕೂಲವಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ ಒಳ ಮೀಸಲಾತಿಯನ್ನು ಮಾಡಬೇಕಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಮಂದಕೃಷ್ಣನ ನಾಯಕತ್ವಕ್ಕೆ ಜಯವಾಗಲಿ, ಮಂದಕೃಷ್ಣನ ನಾಯಕತ್ವಕ್ಕೆ ಜಯವಾಗಲಿ, ಮಂದಕೃಷ್ಣನ ನಾಯಕತ್ವಕ್ಕೆ ಜಯವಾಗಲಿ, ನರಸಪ್ಪ ದಂಡೋರವರ ನಾಯಕತ್ವಕ್ಕೆ ಜಯವಾಗಲಿ, ನರಸಪ್ಪ ದಂಡೋರವರ ನಾಯಕತ್ವಕ್ಕೆ ಜಯವಾಗಲಿ, ಮಾದಿಗ ದಂಡೋರಕ್ಕೆ ಜಯವಾಗಲಿ, ಮಾದಿಗ ದಂಡೋರಕ್ಕೆ ಜಯವಾಗಲಿ. ಅದರಲ್ಲಿ ಬಲಾಢ್ಯ ಜಾತಿಗಳಿದ್ದರ ಸಮುದಾಯದಲ್ಲಿ ಅವರು ಕೂಡ ಈ ಒಳ ಮೀಸಲಾತಿ ಹಾಕಬಾರದು ಅಂತೇಳಿ ತಡೆ ಆಗ್ತಾ ಇದ್ದಾರೆ. ಅವ್ರ ಮಾತುಗಳು ಮಾನ್ಯ ಸಿದ್ದರಾಮಯ್ಯನವರು ಮೀನಾಮೇಷ ಇಡ್ತಾ ಇದ್ದಾರೆ. ಈಗ 2000 ಮೊನ್ನೆ ನಾಗಮೋಹನ್